ಮನೆಯಲ್ಲಿ ಈ ಪೌಡರನ್ನು ಮಾಡಿ ಇಟ್ಕೊಂಡಿದ್ದೆ ಆದಲ್ಲಿ ನೀವು ಇನ್ಸ್ಟೆಂಟಾಗಿ ಯಾವಾಗ ಬೇಕು ಆವಾಗ ನೀವು ಅನ್ನವನ್ನು ಕಲಸಿ ತಿನ್ಕೊಳ್ಳೋಕ್ಕೆ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಖಾರ ಸ್ವಲ್ಪ ಜಾಸ್ತಿ ಇದ್ದಾಗ ಆಹಾ ಬಾಯಿಗಂತೂ ಸಖತ್ ಟೇಸ್ಟಿ. ಖಾರವನ್ನು ಕಡಿಮೆ ಹಾಕಿ ಮಾಡಿಕೊಂಡಾಗ ಮಕ್ಕಳಿಗೂ ಕೂಡ ನೀವು ಲಂಚ್ ಬಾಕ್ಸಿಗೆಲ್ಲ ಹಾಕ್ಕೊಡ್ಬೋದು. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಆ್ಯಂಡ್ ಮಾಡೋ ವಿಧಾನವೂ ಕೂಡ ತುಂಬ ಸರಳವಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ ನೋಡ್ತಾ ಹೋಗೋಣ. ಕರಿಪುಡಿ ಪೌಡರನ್ನು ಮಾಡೋಕ್ಕೆ ಏನೆಲ್ಲ ಬೇಕು ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ 2 ಸ್ಪೂನಷ್ಟು ತೊಗರಿಬೇಳೆ, 2 ಸ್ಪೂನ್ ಹುರುಳಿಕಾಳು, 2 ಸ್ಪೂನು ಉದ್ದಿನಬೇಳೆ, 2 ಸ್ಪೂನಷ್ಟು ಹೆಸರುಬೇಳೆ, 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಇಲ್ಲಿ ಸ್ವಲ್ಪ ಇಂಗನ್ನು ತೆಗೆದುಕೊಂಡಿದ್ದೀನಿ, 10-12 ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಟೇಬಲ್ ಸ್ಪೂನಷ್ಟು ಕಾಳುಮೆಣಸು, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1/4 ಟೇಬಲ್ ಸ್ಪೂನಷ್ಟು ಮೆಂತ್ಯ. ಸೊ ಇವಾಗ ಎಲ್ಲ ಕಾಳುಗಳು ಅಥವಾ ಮತ್ತು ಮೆಣಸಿನ್ಕಾಯಿ ಏನಿದೆ ಎಲ್ಲವನ್ನು ನಾವು ಸಪ್ರೇಟಾಗಿ ಡ್ರೈ ರೋಸ್ಟನ್ನು ಮಾಡ್ಕೋಬೇಕು. ನಿಮಗೆ ರೋಸ್ಟ್ ಮಾಡುವಾಗಲೇ ಗೊತ್ತಾಗುತ್ತೆ, ಒಂದು ರೀತಿ ಕಲರು ಚೇಂಜ್ ಆಗುತ್ತೆ, ಜೊತೆಗೆ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ, ಅದು ಸ್ಮೆಲ್ ಕೂಡ ತುಂಬ ಚೇಂಜ್ ಆಗುತ್ತೆ. ಸೊ ಆವಾಗ ನಿಮಗೆ ಇದು ಫ್ರೈ ಆಗಿದೆ ಅಂತೇಳಿ ಗೊತ್ತಾಗುತ್ತೆ. ಸೊ ಇವಾಗ ಏನು ಮಾಡೋಣ ಅಂತ ಹೇಳಿದರೆ ಎಲ್ಲವನ್ನು ನಾವು ಸಪ್ರೇಟಾಗಿ ಡ್ರೈ ರೋಸ್ಟನ್ನು ಮಾಡ್ಕೊಳ್ಳೋಣ. ಸೊ ನಾನು ಹೇಳ್ದಾಗೇ ರೋಸ್ಟ್ ಮಾಡ್ತಾ ಇರುವಾಗ ಹದವಾಗಿ ಅದಕ್ಕೆ ಒಂದು ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಜೊತೆಗೆ ಫ್ರೈ ಮಾಡುವಾಗ ಅದು ಏನಾಗುತ್ತೆ ಅಂತ ಹೇಳಿದರೆ ಅದು ಸ್ಮೆಲ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ, ಘಮ ಘಮ ಅಂತ ಹೇಳಿ ಬರುತ್ತೆ. ಸೊ ಅಲ್ಲಿವರೆಗೂ ನೀವು ಕಾಳುಗಳೆಲ್ಲವನ್ನು ಫ್ರೈ ಮಾಡ್ಕೊಬೇಕು. ವಾಯ್ಸ್ ಕೇಳೋಕ್ಕೆ ಸ್ವಲ್ಪ ಕಿರಿಕಿರಿ ಆಗ್ತಾ ಇದೆ ಅಂತ ಹೇಳಿದರೆ ಫ್ರೆಂಡ್ಸ್ ಇದಕ್ಕಾಗಿ ಕ್ಷಮೆ ಇರಲಿ. ವಾಯ್ಸಲ್ಲಿ ಸ್ವಲ್ಪ ಬದಲಾವಣೆಯಾಗಿದೆ ಶೀತ ಆಗಿರೋದ್ರಿಂದ. ಸೊ ನಾನು ಇವಾಗ ಏನು ತೋರಿಸ್ತಾ ಇದ್ದೀನಿ ಈ ಒಂದು ಕರಿಪುಡಿ ಪೌಡರನ್ನು ನೀವು ಮಾಡಿಟ್ಕೊಳ್ಳೋದ್ರಿಂದ ಇನ್ ಕೇಸ್ ನಿಮಗೇನಾದರೂ ಶೀತ ಅಥವಾ ಹುಷಾರಿಲ್ದೇ ಬಾಯಿ ಏನಾದರೂ ಕೆಟ್ಟಿದೆ, ರುಚಿ ಸಿಗ್ತಾ ಇಲ್ಲ, ನನಗೇನಾದರೂ ರುಚಿಯಾಗಿ ತಿನ್ನಬೇಕು, ನಾಲ್ಗೆ ಸಪ್ಪೆ ಹಿಡಿದಿದೆ ಅಂತ ಹೇಳಿ ನಿಮಗೆ ಅನಿಸ್ತಾ ಇದ್ದರೆ ಸೊ ನೀವು ಈ ಒಂದು ಪೌಡರನ್ನು ಮಾಡಿಟ್ಕೊಂಡು ನೀವು ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋದ್ರಿಂದ ಅದ್ರ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಸೊ ಒಂದು ಸಲ ಇದನ್ನು ನೀವು ಮನೇಲಿ ಟ್ರೈ ಮಾಡಲೇಬೇಕು. ಸೊ ಇದರ ರುಚಿ ನೀವೇ ಹೇಳ್ತೀರಾ ಹೇಗಿರುತ್ತೆ ಅಂತ ಹೇಳಿ. ಸೊ ಎಲ್ಲ ಕಾಳುಗಳನ್ನು ನೀವು ಸಪ್ರೇಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡಿದ್ದು ಆದಮೇಲೆ ನೀವು ಮೆಣಸಿನ್ಕಾಯನ್ನು ಫ್ರೈ ಮಾಡ್ಕೊಳ್ಳೋಣ. ಇನ್ ಕೇಸ್ ನೀವೇನಾದರೂ ಖಾರ ತಿನ್ನೋರಾಗಿದ್ದೀರಾ ಅಂತ ಹೇಳಿದರೆ ಈ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಜೊತೆಗೆ ಕೆಂಪು ಒಣಮೆಣಸಿನ್ಕಾಯಿ ಬರುತ್ತೆ ನೋಡಿ, ಅದು ಸ್ವಲ್ಪ ಖಾರ ಇರುತ್ತೆ, ನೀವು ಅದನ್ನು ಜೊತೆಗೆ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡಾಗ ಖಾರವಾಗಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ನಾವು ಮೆಣಸಿನ್ಕಾಯನ್ನು ಫ್ರೈ ಮಾಡ್ಕೊಂಬಿಡೋಣ. ನೆಕ್ಸ್ಟ್ ನಾವು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ತೆಗೆದುಕೊಂಡಿದ್ದಲ್ವ ಅದನ್ನು ಸಹ ಫ್ರೈ ಮಾಡ್ಕೊಂಬಿಡೋಣ. ಸೊ ಇಲ್ಲಿ ನಾನು ಹೇಳ್ತಾ ಇರೋ ಹಾಗೇ ಎಲ್ಲವೂ ಡ್ರೈ ರೋಸ್ಟ್ ಆಗಬೇಕು. ಸೊ ಯಾವುದೇ ಕಾರಣಕ್ಕೂ ನೀವು ಆಯಿಲನ್ನು ಸೇರಿಸೋಕ್ಕೆ ಹೋಗಬೇಡಿ, ಎಲ್ಲವೂ ಸಪ್ರೇಟಾಗಿ ನೀವು ಫ್ರೈ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇದಕ್ಕೆ ನಾನು ಜೀರಿಗೆ ಜೊತೆಗೆ ಸ್ವಲ್ಪ ಕಾಳುಮೆಣಸು ಜೊತೆಗೆ ಮೆಂತ್ಯವನ್ನು ಹಾಕ್ಕೊಂಡಿದ್ದೀನಿ, ಮೂರನ್ನು ಒಟ್ಟಿಗೆ ಸೇರಿಸ್ಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಮಾಡ್ಕೊಂಡ್ಮೇಲೆ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡು ಜೊತೆಗೆ ಎತ್ತಿಟ್ಕೊಂಬೇಡಿ. ಇವಾಗ ನೋಡಿ ಕಾಳು ಮತ್ತು ಕಾಳುಮೆಣಸು ಎಲ್ಲ ಕಾಳುಗಳು ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪೆಲ್ಲ ರೋಸ್ಟ್ ಆಗಿ ಇಲ್ಲಿ ರೆಡಿಯಾಗಿದೆ. ಇಲ್ಲಿ ಮೆಣಸಿನ್ಕಾಯಿ ರೋಸ್ಟ್ ಆಗಿ ರೆಡಿ ಇದೆ. ನೆಕ್ಸ್ಟ್ ನಾವು ಇದಕ್ಕೆ ಸ್ವಲ್ಪ ಇಂಗನ್ನು ಸೇರಿಸ್ಕೊಂಬಿಡೋಣ. ಇಂಗನ್ನು ಹಾಕಿದ ಮೇಲೆ ಇದಕ್ಕೆ ನಾವು ಸ್ವಲ್ಪ ಅರಿಶಿಣ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ರೊಳಗಡೆ ಸೇರಿಸ್ಕೊಂಬಿಡೋಣ. ಫಸ್ಟ್ ನಾವಿಲ್ಲಿ ಮೆಣಸಿನ್ಕಾಯನ್ನು ರುಬ್ಕೊಂಬಿಡೋಣ. ತತ್ತರಿಯಾಗಿ ಸ್ವಲ್ಪ ಮೆಣಸಿನ್ಕಾಯನ್ನು ರುಬ್ಕೊಂಡ್ಮೇಲೆ ಉಳಿದಿರುವಂತಹ ಎಲ್ಲ ಕಾಳುಗಳನ್ನು ಸೇರಿಸಿ ಒಟ್ಟಿಗೆ ರುಬ್ಕೊಂಬಿಡೋಣ. ಮೆಣಸಿನ್ಕಾಯಿನ ಎಲ್ಲ ಒಟ್ಟಿಗೆ ಸೇರಿಸಿ ರುಬ್ಕೊಂಡಾಗ ಮೆಣಸಿನ್ಕಾಯಿ ಅಷ್ಟು ನೀಟಾಗಿ ರುಬ್ಬಲ್ಲ. ಸೊ ಹಾಗಾಗಿ ಫಸ್ಟ್ ಮೆಣಸಿನ್ಕಾಯನ್ನು ರುಬ್ಕೊಂಡ್ಮೇಲೆ ಎಲ್ಲ ಕಾಳುಗಳನ್ನು ಸೇರಿಸಿ ಒಂದು ಪೌಡರ್ ರೀತಿ ನಾವು ರೆಡಿ ಮಾಡ್ಕೊಳ್ಳೋಣ. ನೋಡಿ ಇವಾಗ ನಮಗೆ ಕರಿಪುಡಿ ಪೌಡರ್ ಇವಾಗ ರೆಡಿಯಾಗಿದೆ. ಸೊ ನಾವೇನು ಕರಿಪುಡಿ ರೈಸ್ ಮಾಡ್ತಾ ಇದ್ದೀವಲ್ಲ ಅದಕ್ಕೆ ಪೌಡರ್ ರೆಡಿ ಇದೆ. ಇದನ್ನು ನೀವು ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿಟ್ಕೊಂಡಾಗ ತುಂಬ ಟೈಮ್ ನೀವು ಇಟ್ಕೊಳ್ಬೋದು. ಇನ್ಸ್ಟೆಂಟಾಗಿ ರೈಸ್ ರೆಸಿಪಿಯನ್ನು ಮಾಡುವಾಗ ಒಂದೇ ರೀತಿಯ ಅನ್ನ ತಿಂದು ಬೇಜಾರಾಗಿದ್ರೆ ಸೊ ಈ ರೀತಿಯಾಗಿ ಟ್ರೈ ಮಾಡ್ಬೋದು. ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಕರಿಬೇವಿನ ಸೊಪ್ಪನ್ನು ಒಗ್ಗರಣೆಗೆ ಹಾಕ್ಕೊಂಡು ನಾನೇನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಪೌಡರನ್ನು ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಮತ್ತೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದು ರೆಡಿ ಆಗಿದೆ, ತುಂಬ ಆಯಿಲ್ ಕೂಡ ಏನು ಬೇಕಿಲ್ಲ. ನೆಕ್ಸ್ಟ್ ನಾನು ಇದಕ್ಕೆ ಅನ್ನವನ್ನು ಮಿಕ್ಸ್ ಮಾಡಿಕೊಂಡು ನೀಟಾಗಿ ಎಲ್ಲವನ್ನು
ಪೌಡರ್ ಎಲ್ಲ ಕಡೆ ಹೊಂದ್ಕೊಳ್ಳೋ ಹಾಗೆ ನೀಟಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೋಡ್ತಾ ಇರ್ಬೋದು ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ, ಎಷ್ಟು ಉದುದ್ರಾಗಿ ಕೂಡ ಬಂದಿದೆ ಅಂತ ಹೇಳಿ. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನಾನು ಹೇಳ್ದಾಗೇ ನೀವು ಸ್ವಲ್ಪ ಖಾರ ಇಷ್ಟಪಡೋರು ಏನಾರು ಇದ್ದರೆ ಸ್ವಲ್ಪ ಖಾರ ಜಾಸ್ತಿ ಸೇರಿಸ್ಕೊಂಡಾಗಂತೂ ವಾವ್ ಅಷ್ಟೇ. ಸೊ ಮಕ್ಕಳಿಗೆ ಬೇಕು ಅಂತ ಹೇಳಿದರೆ ಸ್ವಲ್ಪ ಖಾರವನ್ನು ಕಮ್ಮಿ ಹಾಕ್ಕೊಟ್ಟು ಬೇಕಿದ್ರೆ ಇದು ಲಂಚ್ ಬಾಕ್ಸಿಗೂ ಹಾಕೊಡ್ಬೋದು. ರೆಸಿಪಿ ಹೇಗನ್ನಿಸ್ತು ಫ್ರೆಂಡ್ಸ್? ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಮನೇಲಿ ಟ್ರೈ ಮಾಡಿ. ಜೊತೆಗೆ ನಾವಿಲ್ಲಿ ಎಲ್ಲ ರೀತಿಯ ಕಾಳುಗಳನ್ನು ಆ್ಯಡ್ ಮಾಡಿರೋದ್ರಿಂದ ಆರೋಗ್ಯವು ಕೂಡ ತುಂಬಾ ಒಳ್ಳೆಯದು. ಜೊತೆಗೆ ಒಂದೊಳ್ಳೆ ಟೇಸ್ಟ್ ಕೂಡ ನಿಮಗೆ ಸಿಗುತ್ತೆ. ಸೊ ಡೆಫಿನೆಟ್ಲಿ ನೀವು ಮನೆಯಲ್ಲಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಒಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ನಮಸ್ಕಾರ.